ಇಲ್ಲಿ ತನಕ ನಾನು ನಿಮಗೆ ತುಂಬ ವಿಧವಾದಂತಹ ಮೀನಿನ ಸಾರನ್ನು ಮಾಡೋದನ್ನು ತೋರಿಸಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಆದಂತಹ ಮೀನಿನ ಸಾರು ನೀವೇ ನೋಡ್ತಾ ಇದ್ದೀರಾ. ಡಿಫ್ರೆಂಟಾಗಿ ಮಾಡುವಂಥದ್ದು, ಹಾಗೆಯೇ ಮಸಾಲ ರುಬ್ಬಕ್ಕಿದ್ರೂ ಕೂಡ ತುಂಬ ಈಸಿಯಾಗಿ ರುಬ್ಕೋಬೋದು. ಯಾಕಂದರೆ ಬರೀ ಒಂದು 3-4 ಸಾಮಗ್ರಿಗಳನ್ನು ಮಾತ್ರ ಹಾಕಿ ಮಾಡುವಂಥದ್ದು. ಹಾಗಾದರೆ ತಡ ಮಾಡೋದು ಬೇಡ, ಈ ರೆಸಿಪಿ ಹೇಗೆ ಮಾಡೋದು ಅಂತ ಚೆಕ್ ಮಾಡೋಣ. ಈ ಸೂಪರ್ ಡೆಲಿಷಿಯಸ್ ಆದಂತಹ ಮೀನಿನ ಸಾರು ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಅರ್ಧ kg ಬಂಗುಡೆ ಮೀನನ್ನು ತಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಇದಕ್ಕೆ ಇವಾಗ ಒಂದು 1/4 ಚಮಚದಷ್ಟು ಅರಿಶಿನ, ಅರ್ಧ ಚಮಚದಷ್ಟು ಉಪ್ಪನ್ನು ಸೇರಿಸ್ಕೋಬೇಕು, ಅರ್ಧ ಚಮಚದಷ್ಟು ಮೆಣಸಿನ ಪುಡಿನ ಹಾಕ್ಕೋಬೇಕು, ಅರ್ಧ ಚಮಚದಷ್ಟು ಮನೆಯಲ್ಲೇ ಮಾಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದ್ರ ಜೊತೆಗೆ ಅರ್ಧ ನಿಂಬೆಹಣ್ಣಿನ ರಸನ ಇಲ್ಲಿ ಸೇರಿಸ್ಕೋಬೇಕು. ಇದೆಲ್ಲದನ್ನು ಹಾಕ್ಕೊಂಡ್ಮೇಲೆ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಮಸಾಲೆ ಎಲ್ಲ ಚೆನ್ನಾಗಿ ಎಳಿಬೇಕಂದ್ರೆ ನೀವೊಂದು ಅರ್ಧ ಗಂಟೆ ಆದರೂ ಇದನ್ನು ಬಿಟ್ಬಿಡಬೇಕು. ಸೊ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಆಗಿದೆ. ಇವಾಗ ಇದನ್ನು ನಾನು ಒಂದು ಅರ್ಧ ಗಂಟೆ ಹಾಗೇ ಬಿಡ್ತಾ ಇದ್ದೀನಿ. ಮಸಾಲೆ ರುಬ್ಕೊಳ್ಳೋಕ್ಕೆ ಒಂದು ಮಿಕ್ಸಿ ಜಾರಲ್ಲಿ ಇಲ್ಲಿ 10-12 ಬ್ಯಾಡಗಿ ಮೆಣಸುಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 3 ಟೇಬಲ್ ಸ್ಪೂನಷ್ಟು ಧನಿಯಾನ ಹಾಕ್ಕೋಬೇಕು. ಅರ್ಧ ಹೆಚ್ಚಿರುವಂತಹ ಈರುಳ್ಳಿ, ಮೆಂತೆ ಹಾಕ್ಕೊಳ್ಳುವಾಗ ಒಂದು 10 ಹಾಕ್ಕೊಂಡ್ರೆ ಸಾಕು. ಹಾಗೆಯೇ ಬೆಳ್ಳುಳ್ಳಿ ಎಸ್ಲು ಒಂದು 10, ಅಂದರೆ ಒಂದು ಅರ್ಧ ಬೆಳ್ಳುಳ್ಳಿ, 1 ಇಂಚಿನಷ್ಟು ಶುಂಠಿ, ಹಾಗೆಯೇ ಹುಣಸೆ ಹಣ್ಣು ಸ್ವಲ್ಪ ಬೇಕಾಗುತ್ತೆ, ಒಂದು ಅರ್ಧ ನಿಂಬೆ ಗಾತ್ರದಷ್ಟು, ಸ್ವಲ್ಪ ಜೀರಿಗೆಯನ್ನು ಸೇರಿಸ್ಕೋಬೇಕು, ಒಂದು ಅರ್ಧ ಟೀ ಸ್ಪೂನಷ್ಟು. ಇದನ್ನು ಚೆನ್ನಾಗಿ ರುಬ್ಕೊಳ್ಳಿ ಇವಾಗ. ಹಾಗೆಯೇ ಇನ್ನೊಂದು ಪ್ಯಾನಲ್ಲಿ ಇಲ್ಲಿ ನೋಡಿ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ತೆಂಗಿನೆಣ್ಣೆನ ಬಿಸಿ ಮಾಡಿಕೊಂಡು ಈ ಮೀನನ್ನು ಒಂದು 2-3 ನಿಮಿಷ ಮಾತ್ರ ಫ್ರೈ ಮಾಡ್ತಾ ಇದ್ದೀನಿ. ಇದನ್ನು ಪೂರ್ತಿಯಾಗಿ ಫ್ರೈ ಮಾಡೋದು ಬೇಡ, ಹಾಫ್ ಕುಕ್ ಆದರೆ ಸಾಕು. 2 ಸೈಡ್ ನೀವು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ಒಂದು 2-3 ನಿಮಿಷ ಆಗಿದೆ. ಹಾಗೆಯೇ ಮೀನು ಒಂದು ಅರ್ಧ ಬೆಂದಿದೆ. ಇವಾಗ ನಾನು ಇದನ್ನು ಒಲೆಯಿಂದ ಕೆಳಗಡೆ ಇಳಿಸ್ತಾ ಇದ್ದೀನಿ. ಹಾಗೆಯೇ ಇವಾಗ ಇದನ್ನು ಸೈಡಿಗಿಟ್ಟು ನೀವು ಇನ್ನೊಂದು ಪಾತ್ರೆಯಲ್ಲಿ ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಇಲ್ಲಿ ಬಿಸಿ ಮಾಡ್ಕೋಬೇಕು. ಈ ಎಣ್ಣೆ ಬಿಸಿ ಆದಮೇಲೆ ಒಂದು ಹೆಚ್ಚಿರುವಂತಹ ಈರುಳ್ಳಿನ ಇದಕ್ಕೆ ಸೇರಿಸ್ಕೋಬೇಕು. ಹಾಗೆಯೇ ಒಂದು 2-3 ಹಸಿಮೆಣಸಿನಕಾಯಿ ಬೇಕಾಗುತ್ತೆ. ಇದೆಲ್ಲದನ್ನು ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲೇ ಇದನ್ನು ನೀವು ಒಂದು 3-4 ನಿಮಿಷ ಫ್ರೈ ಮಾಡ್ಕೋಬೇಕು. ಯಾವ ಕಾರಣಕ್ಕೂ ಆ ಈರುಳ್ಳಿ ಬ್ರೌನ್ ಆಗೋಕ್ಕೆ ಬಿಡಬಾರ್ದು. ಇವಾಗ ರುಬ್ಕೊಂಡಿರುವಂತಹ ಮಸಾಲೆನ ಇದಕ್ಕೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ನಾನು ಮೊದಲೇ ಹೇಳಿದೆ, ಮಸಾಲೆನ ನೀವು ತುಂಬ ನುಣ್ಣಗೆ ರುಬ್ಕೋಬೇಕು. ಯಾವ ಕಾರಣಕ್ಕೂ ತರಿತರಿಯಾಗಿ ಮಾಡ್ಕೋಬಾರ್ದು. ತರಿತರಿಯಾಗಿ ಮಾಡಿಕೊಂಡ್ರೆ ಅದರಲ್ಲಿರುವಂತಹ ನೀರು ಸಪ್ರೇಟ್ ಆಗುತ್ತೆ, ಹಾಗೆಯೇ ಮಸಾಲ ಸಪ್ರೇಟ್ ಆಗುತ್ತೆ ನೀವು ಬಡಿಸೋವಾಗ. ಇದಕ್ಕೆ ಇವಾಗ ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿನ, ಹಾಗೆಯೇ 1 ಲೋಟದಷ್ಟು ನಾನು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಎಲ್ಲದನ್ನು ಕಂಬೈನ್ ಮಾಡ್ತಾ ಇದ್ದೀನಿ. ಯಾವ ಕಾರಣಕ್ಕೂ ನೀರನ್ನು ಜಾಸ್ತಿ ಹಾಕ್ಕೋಬೇಡಿ. ಯಾಕಂತ ಹೇಳಿದರೆ ಈ ಮಸಾಲೆ ಏನಿದೆ, ಅಂದರೆ ಈ ಗ್ರೇವಿ ಏನಿದೆ, ಇದು ಸ್ವಲ್ಪ ಗಟ್ಟಿಯಾಗಿದ್ರೇ ತುಂಬ ಚೆನ್ನಾಗಿರುವಂಥದ್ದು. ಸೊ ಇವಾಗ ಕನ್ಸಿಸ್ಟೆನ್ಸಿ ಕೂಡ ನಾನು ನಿಮಗೆ ತೋರಿಸಿದೆ. ಹಾಗೆಯೇ ಫ್ರೈ ಮಾಡಿರುವಂತಹ ಮೀನು ಏನಿದೆ, ಆ ಮೀನನ್ನು ಇದಕ್ಕೆ ಆ ಎಣ್ಣೆ ಜೊತೆನೇ ಸೇರಿಸ್ಕೊಳ್ತಾ ಇದ್ದೀನಿ. ಟೋಟಲ್ ಆಗಿ ಇಲ್ಲಿ ಒಂದು 4 ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆನ ಬಳಕೆ ಮಾಡಿದ್ದೀನಿ. ಹಾಗೆಯೇ ಆ ಮೀನು ಹಾಕಿದ ಮೇಲೆ ಮತ್ತೆ ನೀವು ಅದು ಅರ್ಧ ಬೆಂದಿರುತ್ತೆ, ಮತ್ತೆ ಒಂದು ಅರ್ಧ ಬೇಯೋಕ್ಕೆ ಬಿಡಬೇಕು. ಅಂದರೆ ಹೈ ಫ್ಲೇಮಲ್ಲಿ ಒಂದು 2-3 ನಿಮಿಷ ಮತ್ತೆ ಬಿಡಬೇಕಾಗುತ್ತೆ. ಹಾಗೆಯೇ ಆ ಮಸಾಲೆ ನೀವು ನೋಡ್ಬೋದು ಚೆನ್ನಾಗಿ ಆ ಮೀನಿಗೆ ಅಂಟ್ಕೊಂಡಿದೆ. ನಾವು ಫಸ್ಟ್ ಕೂಡ ಫ್ರೈ ಮಾಡಿದ್ವಿ, ಹಾಗೆಯೇ ನೆಕ್ಸ್ಟ್ ಮಸಾಲೆಯಲ್ಲಿ ಹಾಕಿದ್ವಿ. ಆದ್ದರಿಂದ ಒಂದು ವಿಶೇಷವಾದಂತಹ ರುಚಿ ಈ ಮೀನಲ್ಲಿ ನಿಮಗೆ ಸಿಗುತ್ತೆ. ಇವಾಗ ನಾನು ಅದನ್ನು ಸರ್ವ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಯಾರಿಗೆಲ್ಲ ಮೀನೆಲ್ಲ ಇಷ್ಟನೋ ಸೊ ಅವರಿಗೆಲ್ಲ ನೋಡುವಾಗಲೇ ಬಾಯಲ್ಲಿ ನೀರು ಬರುತ್ತೆ. ಹಾಗೆಯೇ ಬರೀ ಬಾಯಲ್ಲಿ ನೀರು ಬರೋದಲ್ಲ, ನೀವು ಮನೇಲಿ ಮಾಡಿದಾಗ 100% ಈ ಮೀನಿನ ಸಾರನ್ನು ಇಷ್ಟಪಡ್ತೀರಾ. ಸೊ ನನ್ನ ರೆಸಿಪಿ ಲೈಕ್ ಆದರೆ ಒಂದು ಲೈಕ್ ಕೊಡೋದಕ್ಕೆ, ಸಣ್ಣದೊಂದು ಕಮೆಂಟ್ ಹಾಕೋದಕ್ಕೆ ಮರಿಬೇಡಿ. ಯಾಕಂದರೆ ತುಂಬಾ ಎಫರ್ಟ್ ಹಾಕಿರ್ತೀನಿ ಈ ರೆಸಿಪಿನ ನಿಮಗೆ ತೋರಿಸೋದಕ್ಕೆ.